ಇದ್ದು ನಿಮಗೆ 73ನೇ 74ನೇ ತಿದ್ದುಪಡಿಗಳ ಮೂಲಕ ಏನು ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರ ಕೊಟ್ಟಿತ್ತು ಅಧಿಕಾರವನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಕೇಂದ್ರ ತೀರ್ಮಾನ ಮಾಡಬೇಕು. ಗ್ರಾಮದಿಂದ ದಿಲ್ಲಿಗೆ ಹೋಗಿದೆ. ಈಗ ದಿಲ್ಲಿನಲ್ಲಿ ತೀರ್ಮಾನ ಮಾಡೋದು. ಇಂಥ ಪಂಚಾಯತಿನಲ್ಲಿ ಕೆಲಸ ಇದೆ ಅಂತೇಳಿ ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋರು ದಿಲ್ಲಿ. ಮೊದಲು ಮನ್ರೇಗಾ ಕಾಯ್ದೆ ಪ್ರಕಾರ ಎಲ್ಲಿ ತೀರ್ಮಾನ ಆಯ್ತಿತ್ತು? ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಗ್ರಾಮ ಸಭೆಗಳಲ್ಲಿ. ಈಗ ದಿಲ್ಲಿನಲ್ಲಿ ಅವರು ಯಾವ ಪಂಚಾಯತಿನ ಆಯ್ಕೆ ಮಾಡ್ತಾರೆ ಆ ಪಂಚಾಯತಿಲಿ ಕೆಲಸ ಸಿಗ್ತದೆ. ನಿಮಗೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಕೆಲಸ ಸಿಕ್ಕಲ್ಲ. ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಕೆಲಸ ಸಿಕ್ಕಲ್ಲ. ಎಲ್ಲಿ ಅವರು ಏನ್ ಹೇಳ್ತಾರೆ ದಿಲ್ಲಿ ಅವರು ಮಾಡ್ತಕ್ಕಂಥದ್ದು, ಒಂದು ವರ್ಷದಲ್ಲಿ 100 ದಿನ ಉದ್ಯೋಗವನ್ನು ಕೊಡಲೇಬೇಕಾಗಿತ್ತು. ಯಾವಾಗ ಕೇಳ್ತಾರೆ, ಯಾವ ಭಾಗದಲ್ಲಿ ಕೇಳ್ತಾರೆ, ಅವ್ರ ಜಮೀನಲ್ಲಿ ಕೇಳ್ತಾರೆ, ಅಂತ ಭಾಗದಲ್ಲಿ ಕೆಲಸವನ್ನ ಕೊಡಲೇಬೇಕಾದಂಥದ್ದು. ಇದು ಸಂವಿಧಾನಿಕವಾದಂತಹ ಹಕ್ಕು. ಸಂವಿಧಾನಿಕವಾದಂತಹ ಹಕ್ಕನ್ನ ಕೊಟ್ಟಿತ್ತು ಮನ್ರೇಗಾ ಮೂಲಕ. ಈಗ ಹಕ್ಕು ಇಲ್ಲ. ಆ ಹಕ್ಕನ್ನ ಕಿತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಪ್ರತಿಭಟನೆ. ಅದ್ರ ಜೊತೆಗೆ ಈಗ 100ಕ್ಕೆ 100 ವೇಜಸ್ ಅನ್ನ ಕೊಡ್ತಾ ಇದ್ದದ್ದು ಕೇಂದ್ರ ಸರ್ಕಾರ. ಅದನ್ನ ಮನಮೋಹನ್ ಸಿಂಗ್ ರವರ ಸರ್ಕಾರನೇ ತೀರ್ಮಾನ ಮಾಡಿತ್ತು. 100ಕ್ಕೆ 100 ವೇತನವನ್ನು ಕೊಡ್ತಾ ಇದ್ದದ್ದು 100ಕ್ಕೆ 100. ಅಂದ್ರೆ ₹100 ಖರ್ಚಾದ್ರೆ ₹100 ಅವರೇ ಕೊಡಬೇಕಾಗಿತ್ತು. 1,000 ಖರ್ಚಾದ್ರೆ ಅವರೇ ಕೊಡಬೇಕಾಗಿತ್ತು. 1 ಕೋಟಿ ಖರ್ಚಾದ್ರೆ ಅವರೇ ಕೊಡಬೇಕಾಗಿತ್ತು. ಕನಿಷ್ಠ ಒಂದು ಪಂಚಾಯತಿಗೆ ₹1 ಕೋಟಿ ಸಿಗ್ತಾ ಇತ್ತು. ಒಂದು ಪಂಚಾಯತಿಗೆ ₹1 ಕೋಟಿ ಸಿಗ್ತಾ ಇತ್ತು. ಇದು ಇವತ್ತು ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ರಾಜ್ಯ ಸರ್ಕಾರ ಇವತ್ತು ಇವ್ರು ಮಾಡಿರ್ತಕ್ಕಂಥ ಹೊಸ ಕಾಯ್ದೆ ಪ್ರಕಾರ ವಿಬಿಜಿ ರಾಮ್ಜಿ ಇದ್ರ ಪ್ರಕಾರ 40% ರಾಜ್ಯ ಸರ್ಕಾರಗಳು ಕೊಡಬೇಕು. ಕೇಂದ್ರ ಬರೀ 60% ಮಾತ್ರ ಕೊಡ್ತಾರೆ ವೇಜಸ್. ಇದು ಈಗಾಗಲೇ ಅನೇಕ ರಾಜ್ಯಗಳು ಕೇಂದ್ರ ಸರ್ಕಾರದ ನೀತಿಯಿಂದಾಗಿ ಅವುಗಳು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾವೆ ಅಂತಕ್ಕಂಥದನ್ನ ಮರೆತು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದ್ರಿಂದ ಇದನ್ನ ಪ್ರತಿಭಟಿಸಬೇಕು ಅನ್ನತಕ್ಕಂಥದ್ದು ನಮ್ಮ ಸರ್ಕಾರ ಮತ್ತು ಪಕ್ಷ ಮತ್ತೆ ಕೇಂದ್ರ ಇಡೀ ದೇಶದಲ್ಲಿ ಇದನ್ನ ಪ್ರತಿಭಟಿಸಬೇಕು. ಎಲ್ಲಿವರೆಗೆ ಪ್ರತಿಭಟಿಸಬೇಕು ಅಂತಂದ್ರೆ ವಿಬಿ ರಾಮ್ಜಿಯನ್ನು ರದ್ದು ಮಾಡಿ ಮತ್ತೆ ಮನ್ರೇಗಾವನ್ನ ಪುನಃಸ್ಥಾಪನೆ ಮಾಡೋವರೆಗೂ ನಾವು ಹೋರಾಟವನ್ನ ಮಾಡಬೇಕಾಗ್ತದೆ. ನೀವೆಲ್ಲ ರೆಡಿ ಇದ್ದೀರಲ್ಲ? ಇಡೀ ದೇಶ ಇವತ್ತು ಮಾಡಬೇಕು. ಹಿಂದೆ ಒಂದ್ಸಾರಿ ರೈತರ ಕಾಯ್ದೆಗಳನ್ನು ಮಾಡಿದ್ರು, ರೈತ ವಿರೋಧಿ ಕಾಯ್ದೆಗಳನ್ನು ಮಾಡಿದ್ರು. ಅವುಗಳನ್ನು ವಾಪಸ್ ತಗೊಳ್ಳೋವರೆಗೂ ಕೂಡ ರೈತರು ಹೋರಾಟ ಮಾಡಿದ್ರು. ಈ ಸಾರಿ ರೈತರ ಜೊತೆಗೆ ಕಾರ್ಮಿಕರು ಕೂಡ ಸೇರ್ಕೊಳ್ತಾರೆ, ಮಹಿಳೆಯರು ಕೂಡ ಸೇರ್ಕೊಳ್ತಾರೆ. ಆದ್ರಿಂದ ಈ ಕಾಯ್ದೆ ವಾಪಸ್ ಆಗೋವರೆಗೆ ನಮ್ಮ ಹೋರಾಟ ನಿಲ್ಲಬಾರದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಕಾರ್ಯಕರ್ತ ಬಂಧುಗಳಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಿನ ವಿಬಿ
ಜಿ ರಾಮ್ಜಿ ಅದರ ಪ್ರಕಾರ ಹಕ್ಕಲ್ಲ, ಅದು ನಮ್ಮ ಹಕ್ಕಲ್ಲ. ಈ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಹಿಂದ್ಗಡೆ ಇರೋರು ಯಾರು ಗೊತ್ತಾ ನಿಮ್ಗೆ? RSS. ಯಾಕೆಂದ್ರೆ ಬಡವರು ಬಲಯುತವಾಗಬಾರದು, ಅವ್ರು ಯಾವಾಗಲೂ ಕೂಡ ಸೇವಕರಾಗೇ ಇರಬೇಕು. ಆದ್ರಿಂದ ಸಮಾಜದಲ್ಲಿ ಬದಲಾವಣೆ ಆಗಬಾರದು, ಅಸಮಾನತೆ ಹೋಗಬಾರದು. ಅಸಮಾನತೆ ಹೀಗೇ ಮುಂದುವರೆದ್ರೆ ಬಡವರನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು RSS ನವರ ಹುನ್ನಾರ. ಅದಕ್ಕೋಸ್ಕರ ನಾವು ಎಲ್ಲಿವರೆಗೆ ಮಹಾತ್ಮ ಗಾಂಧೀಜಿಯವರು ಇದ್ದಾರಲ್ಲ, ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥವ್ರು, ಅವರ ಹೆಸರು ಮೇಲೆ ಮಾಡಿದ್ದದು ಇದು ಕಾಯ್ದೆ. ಮಹಾತ್ಮ ಗಾಂಧಿಯವರು ಹೇಳ್ತಿದ್ರು, ಎಲ್ಲಿವರೆಗೆ ಗ್ರಾಮೀಣ ಪ್ರದೇಶದ ಆರ್ಥಿಕತೆ, ಹಣಕಾಸಿನ ವ್ಯವಸ್ಥೆ ಸರೋಗದಿಲ್ಲ ಅಲ್ಲಿವರೆಗೆ ದೇಶ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು. ಗ್ರಾಮ ಸ್ವರಾಜ್ಯ ಹೇಳಿದವರು ಯಾರು? ಗ್ರಾಮ ಸ್ವರಾಜ್ಯವನ್ನು ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವ್ರನ್ನ ಒಮ್ಮೆ ಕೊಂದು ಹಾಕಿದ್ರು. ಗೋಡ್ಸೆ ಕೊಂದು ಹಾಕಿದ್ರು. ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಹತ್ಯೆಯನ್ನ ಮಾಡಿದೆ. ಮಹಾತ್ಮ ಗಾಂಧೀಜಿಯವರನ್ನ 2ನೇ ಸಾರಿ ಹತ್ಯೆಯನ್ನ ಮಾಡಿದೆ. ಇದನ್ನ ಬಿಡಬೇಕಾ? ಭಾರತೀಯ ಜನತಾ ಪಕ್ಷದವರು ಸುಳ್ಳು ಹೇಳ್ತಾ ಇದ್ದಾರೆ. ಈಗ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಎಗಲ್ಮುಟ್ಟು ನೋಡ್ಕೋತಾರಲ್ಲ, ಹಂಗೆ ಪ್ರತಿದಿನ ಶಿವರಾಜ್ ಸಿಂಗ್ ಎಂತವರು, ಶಿವರಾಜ್ ಸಿಂಗ್ ಚೌಹಾಣ್ ಅಲ್ಲಿಂದ ಡೆಲ್ಲಿಯಿಂದ ಓಡ್ ಬಂದರು ಇಲ್ಲಿಗೆ ಕರ್ನಾಟಕಕ್ಕೆ. ಕರ್ನಾಟಕದ MLAಗಳು ಎಲ್ಲ ಕರೆದು ಹೇಳಿದ್ರು, ನೀವು ಹಿಂಗೇನೇ ಮಾಡಬೇಕು, ವಿಧಾನಸಭೆಯಲ್ಲಿ ಇದನ್ನ ಚರ್ಚೆ ಮಾಡಲಿಕ್ಕೆ ಬಿಡ್ಕೊಡುದು. ನಾವು ಇವತ್ತು ವಿಧಾನಸಭೆ ಕರೆದಿದ್ದೀವಿ, ವಿಶೇಷ ಅಧಿವೇಶನವನ್ನು ಕರೆದಿದ್ದೀವಿ. ಕಾರಣ ಯಾಕಂದ್ರೆ ಇದನ್ನೇ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಚರ್ಚೆ ಮಾಡಬಾರದು ಅಂತಕ್ಕಂಥದ್ದು ಅವರ ಉದ್ದೇಶ. ಆದರೂ ನಾವು ಚರ್ಚೆಯನ್ನ ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚರ್ಚೆಯನ್ನು ಮಾಡೇ ತೀರ್ತೀವಿ, ರೆಸಲ್ಯೂಷನ್ ಅನ್ನು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತು ಪ್ರತಿಭಟನೆ ಮುಗಿದ ಮೇಲೆ ತಕ್ಷಣ ನಾವು ಬಸ್ನಲ್ಲಿ ಹೋಗಿ ಈಗ ಅದನ್ನು ಬೇರೆ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಎಂತದು ರಾಜಭವನ್ ಚಲೋ, ರಾಜಭವನ್ ಅಲ್ಲ, ಈಗ ಲೋಕ್ ಭವನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಜಭವನ್ ಕರ್ನಾಟಕ ನಮ್ಮ ಸರ್ಕಾರ ಕೇಳದೇನೆ ಲೋಕಭವನ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ರಾಜಭವನ್ ಅಂತಲೇ ಕರೆಯೋದು. ರಾಜಭವನ ಚಲೋ ಮಾಡಿದ್ದೀವಿ. ಆದರೆ ಕೋರ್ಟ್ನವರು ಅಡ್ಡಿ ಬರ್ತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಬರಾಗಿಲ್ಲ. ಕೋರ್ಟ್ ಡಿಸಿಷನ್ ಆದೇಶ ಇರೋದ್ರಿಂದ ನೀವೆಲ್ಲರೂ ಕೂಡ ಬರಾಗಿಲ್ಲ. ಕೆಲವರು ಮಾತ್ರ ಬಸ್ನಲ್ಲಿ ಹೋಗ್ತೀವಿ, ರಾಜಭವನ್ಗೆ ಹೋಗಿ ಮನವಿಯನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಪಾದಯಾತ್ರೆ ಪ್ರಾರಂಭ ಆಗಿದೆ. ಇದು ಪ್ರತಿ ಪಂಚಾಯತ್ಗಳಲ್ಲಿ ಆಗಬೇಕು, ಪ್ರತಿ ಊರುಗಳಲ್ಲಿ ಆಗಬೇಕು. ಇದಕ್ಕೆ ನಮ್ಮ ಕಾರ್ಯಕರ್ತರು ತಯಾರಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತೇನೆ. ಉಗ್ರಪ್ಪನವರು ಹೇಳಿದಾರಲ್ಲ, ಈಗಾಗಲೇ ನಮ್ಮ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ್ರು, ನಾವು ಪ್ರತಿ ಗ್ರಾಮ ಪಂಚಾಯತಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನ ಈ ಮುಂದೆ
ಸುಮ್ಮನಿರಪ್ಪ. ಮುಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಿ, ಪ್ರತಿ ಪಂಚಾಯಿತಿ ಸುಮಾರು 6,000 ಪಂಚಾಯಿತಿಗಳಿದ್ದಾವೆ ಕರ್ನಾಟಕದಲ್ಲಿ. 6,000 ಪಂಚಾಯಿತಿ ಕಚೇರಿಗಳಿಗೂ ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಇಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನೀವೆಲ್ಲರೂ ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇಷ್ಟೊಂದು ಜನ ಬಂದಿದ್ದೀರಿ, ಪ್ರತಿಭಟನೆ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್, ಜೈ ಮನ್ರೇಗಾ. ದಯವಿಟ್ಟು ಎಲ್ಲರೂ ಜನರಲ್ ಸೆಕ್ರೆಟರಿ ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಸಾವಧಾನದಿಂದ ಕೇಳಬೇಕು. ಸರ್ ಪ್ಲೀಸ್ ಕಮ್. Siddaramaiah ji, I have one request to make on behalf of Indian National Congress. We have a Gram Panchayat Kendra in every village. On behalf of my PCC president, on my behalf and on behalf of all the Congress workers, I am requesting Honorable Chief Minister and all his government colleagues to rename all the Gram Panchayat Kendras as Mahatma Gandhi Gram Panchayat Kendras. My humble request, I hope you will accept. ಧನ್ಯವಾದಗಳು ಎಲ್ಲ ನಾಯಕರುಗಳಿಗೆ. ಇವತ್ತು ಈ ಒಂದು ದೊಡ್ಡ ಪ್ರತಿಭಟನೆನ ಎಲ್ಲ ನಾಯಕರುಗಳು ರಾಜಭವನಕ್ಕೆ ಇವಾಗ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮನ್ನೆಲ್ಲರಿಗೂ ಒಂದು ಸಂದೇಶನ ಕೊಡ್ತಾರೆ. ದಯವಿಟ್ಟು 1 ನಿಮಿಷ ಎಲ್ಲ ಕೂತ್ಕೊಳ್ಳಿ. ಬನ್ನಿ ಸರ್. ರಾಜಭವನಕ್ಕೆ ನಾನು, ಸುರ್ಜೇವಾಲಾ ಅವರು, DK ಶಿವಕುಮಾರ್ ಅವರು, ಮತ್ತೆ ನಮ್ಮ ಕಾರ್ಯಾಧ್ಯಕ್ಷರಾದಂಥ GC ಚಂದ್ರಶೇಖರ್ ಅವರು ಮತ್ತು ಇತರ ಎಲ್ಲ ಸೆಕ್ರೆಟರಿಗಳು, AICC ಸೆಕ್ರೆಟರಿಗಳು, ಜಿಲ್ಲಾ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದರೆ ಅವರು, ಮತ್ತೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಸದಸ್ಯರಿದ್ದರೆ ಅವರು ಮಾತ್ರ ಬರಬೇಕು ಅಂತಕ್ಕಂಥ ಮನವಿಯನ್ನ ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಎಲ್ಲ ಬಂದಿರುವಂತ ಎಲ್ಲ ಕಾರ್ಯಕರ್ತರಿಗೆ ನಿಜವಾಗ್ಲೂ ಕೂಡ KPCC ವತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಯಶಸ್ಸಿಗೆ ಕಾರಣಕರ್ತರು ಅಂದ್ರೆ ನೀವು ಕಾರ್ಯಕರ್ತರು ಇಲ್ಲ ಅಂತ ಅಂದ್ರೆ ಯಾವ ಪಕ್ಷನೂ ಇಲ್ಲ, ಯಾವ ನಾಯಕರುಗಳು ಇಲ್ಲ. ಅಷ್ಟೋ ಕ್ರೆಡಿಟ್ ನಮ್ಮ ಕಾರ್ಯಕರ್ತರು ಹೋಗ್ಬೇಕು. ನಿಮ್ಮನ್ನೆಲ್ಲ ಕರ್ಕೊಂಬರೋದಕ್ಕೆ ಸಹಕರಿಸಿದಂತ ನಮ್ಮ ಎಲ್ಲ ಶಾಸಕರಿಗೆ, ಮಂತ್ರಿಗಳಿಗೆ, ಮತ್ತೆ ಎಲ್ಲ ನಮ್ಮ ಡೆಪ್ಯೂಟೆಡ್ ಕ್ಯಾಂಡಿಡೇಟ್ಗಳು, ಮತ್ತೆ ಜಿಲ್ಲಾಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು, ಫ್ರಂಟಲ್ ಆರ್ಗನೈಸೇಷನ್ ಅಧ್ಯಕ್ಷರುಗಳು, ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಡೆಪ್ಯೂಟೆಡ್ ಕ್ಯಾಂಡಿಡೇಟ್ ಎಕ್ಸ್ಪೇರ್ಸು ಪದ್ಮಾವತಿ ಅವರು ಕೂಡ ಕರ್ಕೊಂಡು ಬಂದಿದ್ದಾರೆ. ಸೊ ಹೀಗೆಲ್ಲ ಯಾರ್ಯಾರು ನಮ್ಮ ಮನವಿಗೆ ಹೋಗೊಟ್ಟು ಎಲ್ಲರೂ ಬಂದಿದ್ದೀರಿ, ನಿಮ್ಗೆಲ್ಲರಿಗೂ ಕೂಡ ಕೋಟಿ ನಮನಗಳು. ಇವತ್ತು ಆದಂತ ಈ ಒಂದು ಪ್ರತಿಭಟನೆ ಬಹಳ ಬೃಹತ್ಕಾರವಾಗಿ ದೊಡ್ಡ ಪ್ರಮಾಣದಲ್ಲಿ ಇವತ್ತಾಗಿದೆ. ಆ ಕಾರಣಕ್ಕೆ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆನಲ್ಲಿ ಕಾರ್ಯಕರ್ತರಿರ್ತೀವಿ. ಈಗ ನಿಮಗೆ ಗೊತ್ತಿದ್ದಂಗೆ ಕಾರ್ಪೊರೇಷನ್ ಚುನಾವಣೆ ಬರ್ತಾ ಇದೆ. ಆ ಕಾರ್ಪೊರೇಷನ್ ಚುನಾವಣೆನ ನಾವು 5 ಕೂಡ GPಯನ್ನು ನಾವು ಗೆಲ್ಲಬೇಕು. ಅದಕ್ಕೆ ನೀವೆಲ್ಲ ಕಂಕಣಬದ್ಧರಾಗಿ ನಿಲ್ಲಬೇಕು. ಇದು ಕಾರ್ಯಕರ್ತರ ಚುನಾವಣೆ, ಇದು ನಾಯಕರುಗಳ ಚುನಾವಣೆ ಅಲ್ಲ. ಅದರಿಂದ ಈ ಎಲ್ಲ ಅವಕಾಶಗಳು ಕಾರ್ಯಕರ್ತರಿಗೆ ಸಿಗಲಿ. ಯಾವತ್ತೂ ಕೂಡ KPCC ನಿಮ್ಮ ಹಿಂದೆ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಇದಕ್ಕೆಲ್ಲ ಕಾರಣಕರ್ತರು ಸನ್ಮಾನಿಸಿ GC ಚಂದ್ರಶೇಖರ್ ಅವರು ಅವರ ಒಂದು ಸಂಘಟನೆಗೆ ಜೈ.